ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ. ಎಸ್.ವಿ.ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ, ಅದು 2024 ಮತ್ತು 25ನೇ ಶೈಕ್ಷಣಿಕ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳೇ, ಗಮನವಿಟ್ಟು ಶ್ರದ್ಧೆಯಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ವಾಟ್ಸಪ್ ಗ್ರೂಪ್ಸ್ ಇದ್ದರೆ ಈ ವಿಡಿಯೋವನ್ನು ತಪ್ಪದೆ ಅವರಿಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಇಟ್ಟುಕೊಳ್ಳಿ. ಯಾಕೆ ಅಂದರೆ ನಾವು ತಲುಪಿಸುತ್ತಿರುವ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪಿಸುತ್ತಿರುತ್ತೆ. ಯಾವುದೋ ಇನ್ಫಾರ್ಮೇಷನ್ ನೀಡಿ ಸಹಾಯ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ನು ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಕೊಟ್ಬಿಡಿ. ಇನ್ನೊಬ್ಬರಿಗೆ ರೀಚ್ ಆಗಿ ಅವರಿಗೂ ಅಷ್ಟು ಇಷ್ಟು ಇನ್ಫಾರ್ಮೇಷನ್ ಆದರೆ ಸಿಗುತ್ತೆ. ಪ್ಲೀಸ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ವಿದ್ಯಾರ್ಥಿಗಳೇ, ಇನ್ನು ಟಾಪಿಕ್ಗೆ ಬಂದರೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮೊದಲು ನೀವು ಆ ಟಾಪಿಕ್ ಏನು, ಇನ್ಫಾರ್ಮೇಷನ್ ಏನು ಅನ್ನೋದನ್ನು ತಿಳಿದುಕೊಳ್ತೀರಾ. ಇನ್ನು ಟಾಪಿಕ್ಗೆ ಬಂದರೆ ಇಲ್ಲಿ ಒಂದು ನಿಮಗೆ ಡೇಂಜರ್ ನ್ಯೂಸ್ ಇದೆ. ಕೊನೆಗೆ ಅಳುತ್ತೀರಾ ನೀವು. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಅದು ಕೊನೆಯದಲ್ಲಿ ಹೇಳ್ತೀನಿ ಯಾಕೆ ಅನ್ನೋದು. ಫಸ್ಟ್ ಏಕೆ ಅದನ್ನು ತಿಳಿದುಕೊಳ್ಬೇಕು ಅಂತ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಇಲ್ಲಿ ನೀವು ತಿಳ್ಕೋಬೇಕಾಗಿರೋದು, ಮೊದಲು ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಂತ ಇರ್ತೀರಾ ಪ್ರಥಮ ವರ್ಷ ವಿದ್ಯಾರ್ಥಿಗಳು. ಹಾಗಾದರೆ ನಿಮ್ಮ CGPA ರ್ಯಾಂಕ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. 9.0 ಬಂದರೂ ಕೂಡ ನಿಮಗೆ ನೆಕ್ಸ್ಟ್ ಇಯರ್ಗೆ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬಹುದು, ಅಥವಾ ಇನ್ನೂ ಡೌನ್ ಬಂದರೆ ಮಾಡ್ಕೋಬಹುದು. ಹಾಗಾದರೆ ಏನು ಸರ್ ಇಲ್ಲಿ ಡೇಂಜರ್ ನ್ಯೂಸ್ ಹೇಳ್ತಿದ್ದೀರಾ, ನಮಗೆ ಅಳು ಬರುತ್ತೆ ಅಂತ ನೀವು ಹೇಳ್ತಿದ್ದೀರಾ ಅನ್ನೋ ಕ್ವಶನ್ ನೀವು ಕೇಳ್ತಿದ್ರೆ ಈಗನೇ ಹೇಳ್ತೀನಿ, ಕೊನೆಯವರೆಗೂ ನೋಡಿ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್, ಬಾಯ್ ಆರ್ ಗರ್ಲ್ ಯಾರನ್ನ ಅಂದ್ಕೊಳ್ಳಿ, ಇಲ್ಲಿ ಆ ಸ್ಟೂಡೆಂಟ್ ಏನು ಮಾಡ್ತಿರ್ತಾನೆ, ಚೆನ್ನಾಗಿ ಓದಿ ಪ್ರಿಪ್ರೇಷನ್ ನಡೆಸಿ CGPA ಅನ್ನೋ ಅದ್ಭುತವಾಗಿ 10.0 ತಂದುಕೊಂಡಿರ್ತಾನೆ. ಅಟೆಂಡೆನ್ಸ್ ಪರ್ಸೆಂಟೇಜ್ ಈಸ್ 100/100 ಇರುತ್ತೆ. ಎಂತಹ ಭಯ ಇಲ್ಲ. ಹಾಗಾದರೆ ಅವನ ಭಯ ಏನು ಇದೆ ಅಂದರೆ, ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕು ನನಗೆ ಈ ಬ್ರಾಂಚ್ ಅಷ್ಟೊಂದು ಇಷ್ಟ ಇಲ್ಲ, ಇನ್ನೂ 3 ಇಯರ್ಸ್ ನಾನು ಇದನ್ನು ಓದೋಕ್ಕೆ ಇಷ್ಟಪಡಲ್ಲ, ಮುಂದೆ ಜಾಬ್ ಆಪರ್ಚುನಿಟೀಸ್ ಅಂತೂ ತುಂಬ ಕಡಿಮೆ ಇದ್ದಾವೆ ಈ ಕೋರ್ಸ್ಗೆ ಅಂತ ಅವನ ಮೆದುಳಿನಲ್ಲಿ ಆಲೋಚನೆ ಬರುತ್ತೆ. ಆಗ ಅವನು ಏನು ಮಾಡಬೇಕು ಅಂದ್ಕೊತಾನೆ, ನಾನು ಹೇಗಾದರೂ ಚೇಂಜ್ ಆಫ್ ಬ್ರಾಂಚ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿರ್ತಾನೆ. ಅವನಿಗೆ ಸಡನ್ಲಿ ಒಂದು ಅಳುವಂತಹ ನ್ಯೂಸ್ ಬರುತ್ತೆ. ಅದು ಏನು ಅಂದರೆ, ಅವನು ಬಂದಿರೋದು CET ಗೌರ್ಮೆಂಟ್ ಕಡೆಯಿಂದ. ಹಾಗಾದರೆ ಅವನಿಗೆ 80,000 ಕಟ್ಟೋದು ಅವಶ್ಯಕತೆ ಇಲ್ಲ, ಓನ್ಲಿ 40,000 ಕಟ್ಟಿದರೆ ಪರ್ ಇಯರ್ ಸಾಕು. ಹಾಗಾದರೆ ಇಲ್ಲಿ ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕು ಅಂದರೆ ಮ್ಯಾನೇಜ್ಮೆಂಟಿಂದ ಬರಬೇಕು, ನಾಟ್ ಗೌರ್ಮೆಂಟಿಂದ 1 ರೂಪಾಯಿ ಬರಲ್ಲ. CETನಿಂದ ಅವನ ಕಡೆಯಿಂದ 120 ಅಥವಾ 125 ಲಕ್ಷ ಕಟ್ಟಬೇಕು. ಇಲ್ಲಿ ಹೇಳು ಬಂತು ಅವನಿಗೆ. ಅದಕ್ಕೆ ಸ್ಟೂಡೆಂಟ್ಸ್, ನೀವು ಯಾರು ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳು ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಫಸ್ಟ್ ಇಯರ್ಗೆ ಮ್ಯಾನೇಜ್ಮೆಂಟ್ನಿಂದ ಸೇರಿದರೆ ಪರವಾಗಿಲ್ಲ. ಯಾಕೆ ಅಂದರೆ ನೀವು ಕಟ್ಟೋಕ್ಕೆ ಡಿಸೈಡ್ ಆಗಿರ್ತೀರಾ, 120 ಆಗಲಿ 150 ಆಗಲಿ ಎಷ್ಟನ್ನ ಆಗಲಿ. ಆದರೆ ಕಟ್ಟೋಕ್ಕೆ ನಮಗೆ ಆಗಲ್ಲ, ಸಾಕು ಇಷ್ಟೇ ಕಟ್ತೀವಿ ಅಂತ ಡಿಸೈಡ್ ಆಗಿ ಇಂತಹ ಬ್ರಾಂಚ್ಗೆ ಜಾಯಿನ್ ಆಗಿರ್ತೀರ ನೋಡಿ. CET ಕಡೆಯಿಂದ ಅವರಿಗೆ ತುಂಬ ಅಳು ಬರುತ್ತೆ. ಯಾಕೆ ಅಂದರೆ ಆ ವಿದ್ಯಾರ್ಥಿ ನನಗೆ ಚೇಂಜ್ ಆಫ್ ಬ್ರಾಂಚ್ ಮಾಡಬೇಕಂತ ಇತ್ತು, ಮಾಡಿಲ್ಲ, ಬಟ್ ಗೌರ್ಮೆಂಟ್ ಕಡೆಯಿಂದ ನನಗೆ ಅಮೌಂಟ್ ಬರಲ್ಲ, ಅದಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ವಲ್ಪ ಅಳು ಬರುತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋ ಟೋಟಲ್ ಆಗಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರಲ್ವ ಸ್ಟೂಡೆಂಟ್ಸ್. ಈಗ ಹೇಳ್ತೀನಿ ನೋಡಿ. CET ಕಡೆಯಿಂದ ಫಸ್ಟ್ ಇಯರ್ಗೆ ಜಾಯಿನ್ ಆಗಿರ್ತೀರಾ, 3% ಗೌರ್ಮೆಂಟ್ ಕೊಡುತ್ತೆ, 1% ನೀವು ಕಟ್ತೀರಾ. ಆದರೆ ಇದು ಮ್ಯಾನೇಜ್ಮೆಂಟ್ ಸೆಕೆಂಡ್ ಇಯರ್ಗೆ ಸಿಗುತ್ತೆ. ಚೇಂಜ್ ಆಫ್ ಬ್ರಾಂಚ್ ಮಾಡಿದರೆ ಮ್ಯಾನೇಜ್ಮೆಂಟೇ ಕಂಟಿನ್ಯೂ ಆಗುತ್ತೆ. ಎವ್ರಿ 1 ಇಯರ್ ನೀವೇ ಟೋಟಲ್ ಅಮೌಂಟ್ ಕಟ್ಟಬೇಕು ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್.